ಮುದ್ದೆ ಮಟನ್ ಸೂಪ್ ನೋಡಿದರೆ ತಿನ್ಬೇಕನ್ಸುತ್ತಲ್ವಾ? ಸೊ ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಹಾಯ್ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮ ವರ್ಲ್ಡ್. ಇದು ಡೇ 6 ಆಫ್ ವೆಯ್ಟ್ ಲಾಸ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವಿತ್ ಇಂಟರ್ಮಿಟಿಂಗ್ ಫಾಸ್ಟಿಂಗ್. ಸೊ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ತಾ ಇರೋದಂತೂ ಗೊತ್ತಿದೆ. ಸೊ ಇದು ಡೇ 6 ಆಗಿದೆ. ಸೊ ನಾನು ಮಟನ್ನ ಕ್ಲೀನ್ ಮಾಡ್ಕೊಂಡು ಒಂದು ಸೈಡಿಗೆ ಇಟ್ಟೆ. ಹಾಗೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ. ಇದು ಕಾಳು ದೋಸೆ ನಮ್ಮ ಮನೆಯವರಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಒಂದು ದೋಸೆ ಹಾಕ್ಕೊಂಡೆ, ಹಾಗೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿದೆ. ನಾ ತಿನ್ನಬೇಕಾದ್ರೆ ಆಯಿಲ್ ಅಪ್ಲೈ ಮಾಡೋದಿಲ್ಲ. ನೋಡಿ ದೋಸೆ ಅಂತೂ ಇಷ್ಟು ನೀಟಾಗಿ ಇಳ್ತಾ ಇದೆ. ಇದು ಫರ್ಮೆಂಟೆಡ್ ಅಲ್ಲ, ನೈಟ್ ನೆನೆ ಹಾಕಿ ಮಾರ್ನಿಂಗ್ ದೋಸೆ ಮಾಡೋದು, ಕಾಳು ದೋಸೆ ಅಂಥೇಳಿ ಭಾಳ ಚೆನ್ನಾಗಿ ಬರ್ತದೆ. ರೆಸಿಪಿ ಅಂತ ಕಮೆಂಟ್ ಮಾಡಿ, ಈ ರೆಸಿಪಿ ಏನಾದರೂ ಬೇಕಾಗಿದ್ದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ಸೊ ರೆಸಿಪಿ ಹಾಕ್ತೀನಿ. ನೆಕ್ಸ್ಟ್ ಬಂದು ನಾನು ಅಡುಗೆ ಏನೇನು ಮಾಡಿಕೊಂಡೆ ಏನೇನಿಲ್ಲ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಡಿಟಾಕ್ಸ್ ಡ್ರಿಂಕ್ ಮಾರ್ನಿಂಗ್ ಎದ್ದು ಕುಡಿದ್ಮೇಲೆ ಸೊ ಫ್ರೆಶ್ ಅಪ್ ಆಗಿ ಸ್ನಾನ ಗಿನ ಮಾಡಿಕೊಂಡು ಡೈರೆಕ್ಟ್ ಕಿಚನ್ಗೆ ಬಂದು ದೋಸೆ ಹಾಕಿಕೊಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಟನ್ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಕಡೆ ಸೈಡ್ ಇಟ್ಕೊಂಡಿನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಬಂದು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಹಾಗೆ ಸೈಡು ದೋಸೆಗೆ ಹಾಕೋತಾ ಈ ಕಡೆ ಒಂದು ಸೈಡ್ ಕುಕ್ಕರ್ ಇಟ್ಕೊಂಡಿನಿ. ಸೊ ಅದಕ್ಕೆ ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಜಾಸ್ತಿ ಮಾಡ್ತಾಯಿದ್ದೀನಿ. ಮಿನಿಮಮ್ ಒಂದು 8 ಮೆಂಬರ್ಸ್ಗೋಸ್ಕರ ಸಾಂಬಾರು ಮಾಡ್ತಾ ಇರೋದು 2 ಟೈಮಿಗೆ. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಅನುಕೂಲ ತಕ್ಕ ಮಾಡ್ಕೊಳ್ಳಿ. ಸೊ ಹಾಗೆ ದೋಸೆ ಸೈಡ್ ಮಾಡ್ಕೋತಾ ಅದನ್ನು ಸಾಂಬಾರಿಗೆ ಮಟನ್ ಸಾರುಗೆ ಇಟ್ಟಿನಿ. ಭಾಳ ಟೇಸ್ಟ್ ಬರ್ತದೆ. ಮುದ್ದೆ ಜೊತೆ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಇದು, ಅದಕ್ಕೋಸ್ಕರ ಮಾಡ್ತಿರೋದು. ಅದಕ್ಕೆ ಒಂದು ಸಿನಮನ್ ಸ್ಟಿಕ್ಕು, ಚಕ್ಕೆ ಮತ್ತು ಬಿರಿಯಾನಿ ಎಲೆ ಎರಡನ್ನೂ ಆಯಿಲಲ್ಲಿ ಹಾಕಿದ್ದೀನಿ. ಸೊ ಆಯಿಲಲ್ಲಿ ಹಾಕಿ ಬನ್ನಿ ತೋರಿಸ್ತೀನಿ ಏನೇನು ಮಾಡಿದೆ ಅಂಥೇಳಿ. ನೋಡಿ, ಆಯಿಲಲ್ಲಿ ಸಿನಮನ್ ಸ್ಟಿಕ್ಕು ಮತ್ತು ಚಕ್ಕೆ ಹಾಕಿದ್ದೀನಿ. ಇದ್ರ ನಂತರ ಒಂದು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಅದು ರೆಡ್ ಬರೋ ತನಕ ತಾಳಿಸ್ತಾ ಇರ್ತೀನಿ. ಹಾಗೆ ದೋಸೆ ನೋಡಿ ಅದು ಅನ್ನಿಸ್ತದ ಫರ್ಮೆಂಟೆಡ್ ಅಂಥೇಳಿ, ಅನ್ಸೋದೇ ಇಲ್ಲ. ಸೊ ನೋಡಿ, ಎರಡು ಈರುಳ್ಳಿ, ಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ. ಯಾರಿಗೆ ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ಬಟ್ ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇನ್ನೊಂದು ಏನಂತ ಅಂದರೆ, ನಾನು ಈಗ ಟಿಫನ್ ಮಾಡ್ಕೋತಾ ಯಾಕೆ ಈ ಥರ ಮಾಡ್ತಾಯಿದ್ದಾಳೆ ಅಂತ ಕೇಳ್ಬೋದು. ಸೊ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹೀಗಾಗಿ ಹಾಗೆ ಟಿಫನ್ನು ಹಾಗೆ ಮಟನು ಜಲ್ದಿ ತಂದಿದ್ದರು. ಒಂದು ಸೈಡ್ ಮಟನು, ಒಂದು ಕಡೆ ಟಿಫನ್ ಅಂತ ಮಾಡ್ಕೊಂಡು ಕೂತ್ರೆ ಕರೆಕ್ಟಾಗಿ ಜಲ್ದಿ ಮುಗಿತಾ ಅಂಥೇಳಿ ಮಾಡ್ತಾ ಇರೋದು. ನೋಡ್ಬೋದು, ದೋಸೆ ಅಂದರೂ ಇಷ್ಟು ಆ್ಯಕ್ಚುಲಿ ಹೊಸ ತವ ತೊಗೊಂಡಿದ್ದೀನಿ. ಬೆಸ್ಟಿದೆ ತವ. ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನೋಡಿ, ಆಲ್ರೆಡಿ ನೋಡಿ ಈರುಳ್ಳಿ ಹಾಕಿದ್ನಲ್ಲ, ಸ್ವಲ್ಪ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಸೊ ಕಲರ್ ಚೇಂಜ್ ಆಗಿದೆಲ್ಲ ಚೆಕ್ ಮಾಡಿಕೊಂಡು ಟರ್ನ್ ಮಾಡಿ ನೀಟಾಗಿ, ಸೊ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬಿಡಬೇಕು. ಸೊ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಅನುಕೂಲ ಅಷ್ಟಾಗಿ. ನಾನು 1 kg ಮಟನ್ಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅದು ಬಿಗ್ ಸ್ಪೂನು. ಸೊ 1 ಸ್ಪೂನ್ ಹಾಕಿ ಆಯಿಲಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಯಾಕೆ ಹಾಕ್ಬೇಕಂತಂದರೆ, ಸೊ ಅದು ಪೇಸ್ಟ್ ಸ್ಮೆಲ್ ಹೋಗಬೇಕು. ಸ್ವಲ್ಪ ಆಯಿಲಲ್ಲಿ ಹೇಳಿದ್ರೆ ಫ್ರೈ ಆಗುತ್ತೆ, ನೀಟಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಆಮೇಲೆ ನಾನು ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದ್ದೀನಿ. ಸೊ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಇದನ್ನು ಇವಾಗ ನಾನೇನು ತೊಳೆದಿಟ್ಕೊಂಡಿರುವಂಥ ಕ್ಲೀನ್ ಮಾಡಿ ಇಟ್ಕೊಂಡು ಮಟನ್ ಇದೆಯಲ್ಲ, ಅದನ್ನು ಫುಲ್ ಅದಕ್ಕೆ ಹಾಕ್ತೀನಿ. ಸೊ ಸ್ವಲ್ಪ ನೀರು ಬಿಟ್ಟಿತ್ತು, ಹಾಗೆ ಹಾಕಿಬಿಟ್ಟಿದ್ದೀನಿ. ಇವಾಗ ನೀಟಾಗಿ ಟರ್ನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು ಈಗ ಕುಕ್ಕರ್ಗೆ ವಿಜಲ್ ಹಾಕಕ್ಕೆ ಬಿಟ್ಬಿಡೋಣ. ಒಂದು 5 ವಿಜಲ್ ಆಗಲಿ. ಅಷ್ಟನ್ನೊತ್ತೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಈರುಳ್ಳಿ, 3 ಟೊಮೆಟೊ. ನಾನು ಹೇಳಿದ್ನಲ್ಲ, ಒಂದು 8 ಮಂದಿಗೆ ಮಾಡ್ತಾ ಇರೋದು, ಅದು 2 ಟೈಮಿಗೆ ಆಗಬೇಕು. ಸೊ ಸ್ವಲ್ಪ ಜಾಸ್ತಿನೇ ಆಗಬೇಕು. ಮುದ್ದೆ ಜೊತೆಗಂದರೆ ಸೂಪ್ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ, ಹೀಗಾಗಿ ಮಾಡ್ತಾ ಇರೋದು. ಸೊ ಒಂದು 3 ಟೊಮೆಟೊ, 4 ಟೊಮೆಟೊ, 1 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿದು ದಿಂಡು, ಅದನ್ನು ಫ್ರೈ ಮಾಡಿಕೊಂಡೆ. ನೋಡಿ, ಆ್ಯಕ್ಚುಲಿ ಇದರಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಮೊಬೈಲಲ್ಲಿ, ಬಟ್ ರಿಯಲಾಗಿ ಹೇಳ್ತೀನಿ, ಭಾಳ ಟೇಸ್ಟಿಯಾಗಿ ಕಾಣ್ತು. ಕಣ್ಣಿಗೆ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಇದನ್ನೇ ನನ್ನ ಮಗಳಿಗೆ ಸ್ವಲ್ಪ ಒಂದು ಸ್ಪೂನಲ್ಲಿ ತೆಗೆದಿಟ್ಟಿದ್ದೆ, ಅವಳಿಗೆ ಅದನ್ನೇ ತಿನ್ನಿಸಿದ್ದೆ. ಸೊ ನಾನೇನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಆ ಪೇಸ್ಟ್ನ ಇದರಲ್ಲಿ ಹಾಕ್ತೀನಿ ಇವಾಗ. ಸೊ ಇವಾಗ ಒಂದು 50% ಕುದಿರ್ತದೆ. ಸೊ ಅದನ್ನು ಟೊಮೆಟೊ ಪೇಸ್ಟ್ ಹಾಕಿ, ನಂತರ 1-2 ಸ್ಪೂನ್ ಖಾರ ಪುಡಿ ಹಾಕಿ, ಖಾರ ನೋಡಿ ನಿಮ್ಮ ಇಚ್ಛೆ, ನಾನು ಒಂದು 3 ಸ್ಪೂನ್ ಹಾಕೋತೀನಿ, ನಾವು ಖಾರ ಜಾಸ್ತಿ ತಿಂತೀವಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಕಸೂರಿ ಮೇಥಿ ಮತ್ತು ಪುದೀನಾನ ಹಾಕಿದ್ದೀನಿ.
ಓಕೆ. ಮತ್ತು ನಾನು ಮಟನ್ ಮಸಾಲ ನನ್ನಲ್ಲಿರೋದು ಇದು ಟಾಟಾ ಅವ್ರದ್ದು. ಸೊ ಅದನ್ನು ಹಾಕ್ಕೊಂಡೆ. ಅದು ಆ್ಯಕ್ಚುಲಿ ಓಪನ್ ಆಗಿದ್ದಿಲ್ಲ ನೀಟಾಗಿ. ಸೊ ಅದು ನೀಟಾಗಿ ಬರ್ತಾನೆ ಇರಲಿಲ್ಲ. ಸೊ ಅದನ್ನು ಒಂದು 2 ಸ್ಪೂನ್ ಹಾಕಬೇಕು. ನಂಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಸೊ ಡೈರೆಕ್ಟ್ ಹಾಕ್ತಿದ್ದೀನಿ. ಇಲ್ಲೊಂದು ಟಿಪ್ ಏನಂತಂದರೆ ಯಾವಾಗ್ಲೂ ನೀರು ತನ್ನ ನೀರು ಹಾಗೆ ಡೈರೆಕ್ಟ್ ಹಾಕಬಾರ್ದು ಸೂಪಿಗೆ, ಮಟನ್ಗೆ. ಸೊ ಈ ಥರ ಗರಮ್ ಮಾಡಿ ನನಗೆ ಒಂದು ಪಾತ್ರೆಯಷ್ಟು ಹಾಕಿದ್ದೀನಿ. ಒಂದು 2.5 ಗ್ಲಾಸ್ ಆಗುತ್ತೆ ಅದು. ಸೊ 2.5 ಗ್ಲಾಸಷ್ಟು ನಂಗೆ ಸೂಪ್ ಜಾಸ್ತಿ ಬೇಕಲ್ವ, ಅದಕ್ಕೆ 2.5 ಗ್ಲಾಸಷ್ಟು ಹಾಕಿದೆ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಬಂದಿತ್ತು. ಎಲ್ಲರೂ ಚೆನ್ನಾಗಾಗಿದೆ ಖುಷಿಪಟ್ಟರು. ಸೊ ಈ ಥರ ಖುಷಿ ಪಟ್ಕೊತಿದ್ರೆ ನಮಗೂ ಚೆನ್ನಾಗಿ ಅನಿಸ್ತು. ಸೊ ಇದನ್ನು ಒಂದು ಬಾಯ್ಲ್ ಬಂದು ತೆಗೆದಿಟ್ರೆ ರೆಡಿ ಆಗುತ್ತೆ. ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ, ನಾವು ಯಾವಾಗಲೂ ಯೂಸ್ ಮಾಡೋದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ನೀಟಾಗಿ ಕುಟ್ಟಿ ಇದನ್ನು ಒಂದು ಬಾಯ್ಲ್ ಬರುವಾಗ ಹಾಕಬೇಕು ಲಾಸ್ಟಿಗೆ. ನೋಡಿ, ಇವಾಗ ಇದು ಒಂದು ಬಾಯ್ಲ್ ಬಂದುಬಿಟ್ರೆ ಇದು ರೆಡಿ ಆಗಿಬಿಡುತ್ತೆ. ಭಾಳ ಟೇಸ್ಟಿ ಬರ್ತದೆ. ಇದು ಒಂಥರ ಹೊಸ ಟ್ವಿಸ್ಟ್ ಕೊಡುತ್ತೆ. ಸೊ ಅದು ರೆಡಿ ಆಯಿತು. ಒಂದು ವಿಜಲ್ ಬರಲಿಕ್ಕೆ ಮುಚ್ಚಿಟ್ಟಿದ್ದೆ, ಒಂದು ರೆಡಿ ಆಗೋಕ್ಕೆ. ಸೊ ನೆಕ್ಸ್ಟು ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಫುಲ್ 1 ಗ್ಲಾಸ್ ನೀರು ಹಾಕಿದ್ದೀನಿ. ಅದರಲ್ಲಿ ತುಪ್ಪ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿ ಇದರಿಂದ 3 ಬಟ್ಲ ಹಾಕಬೇಕು ನಾನು. ಸೊ 3 ಬಟ್ಲ ಮುದ್ದೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಟಿರ್ ಮಾಡಬೇಕು. ಒಬ್ಬರು ಹಾಕೋರು ಇರಬೇಕು ಜಾಸ್ತಿ ಆದರೆ. ಬಟ್ ನಾನು ಹಾಗೆ ಸ್ಲೋ ಆಗಿ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಅನಿಸುತ್ತೆ. 3 ಕಪ್ ಮಾಡಿದ್ದೀನಿ. ಸೊ 3 ಕಪ್ ಮಾಡಿದರೆ ಮಿನಿಮಮ್ ಒಂದು 8 ಮುದ್ದೆ ಆಗುತ್ತೆ. ಸೊ ಆ ಥರ ನಾರ್ಮಲಾಗಿ. ಸೊ ಅಷ್ಟು ಮಾಡಿದ್ದೀನಿ. ಇವಾಗ ಇದರಲ್ಲಿ ನೋಡಿದರೆ ಅನಿಸ್ತದೆ ನೀರು ಜಾಸ್ತಿ ಆಗಿದೆ ಅಂತೇಳಿ. ಬಟ್ ಇನ್ನೊಂದು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದರೆ, ಇದೊಂದು ಹಾಕಿದ್ನಲ್ಲ, ಇದು ಬಾಯ್ಲ್ ಮಾಡಿದರೆ ಕರೆಕ್ಟ್ ಆಗಿಬಿಡುತ್ತೆ. ಸೊ ನೋಡಿ, ಇಷ್ಟೇ. ಸ್ವಲ್ಪ ಸ್ಲೋ ಫ್ಲೇಮಿಗಳು ಇಟ್ಕೊಂಡು ಮಾಡಬೇಕು. ನೀಟಾಗಿ ಸ್ಟಿರ್ ಮಾಡಿ ಚೆನ್ನಾಗಿ ತಿರುವಿದರೆ ನೀಟ್ ಮುದ್ದೆ ಬರುತ್ತೆ, ಚೆನ್ನಾಗಿ ಬರುತ್ತದೆ. ನೀವು ಈ ಥರ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ. ಮತ್ತು ಮುದ್ದೆ ಮಟನ್ ತಿಂದರೆ ಭಾಳ ಟೇಸ್ಟಿನೂ ಬರ್ತದೆ. ಯಾರು ತಿಂತಾಯಿದ್ರೆ ನೀವು ಈ ಥರ ನೆಕ್ಸ್ಟ್ ಟೈಮ್ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ. ನೋಡ್ಬೋದು. ಸೊ ಫುಲ್ ಬಿಸಿ ಇದೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟೆ. ನೋಡಿ, ಎಲ್ಲನೂ ಬದ್ಕೊಂಡ್ಬಿಡ್ತು. ನೋಡಿ, ನೀರೆಲ್ಲ ಹೋಗಿಬಿಟ್ಟಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಆಯಿಲ್ ಅಥವಾ ತುಪ್ಪ ಅಷ್ಟೇ ಯೂಸ್ ಮಾಡಬೇಕು. ತುಪ್ಪ ಮಾಡಿದ್ರಂತೂ ಭಾಳ ಯೂಸು. ಮತ್ತು ಇನ್ನೊಂದು ಏನಂದರೆ, ನೀರಿಗೆ ಉಪ್ಪು ಕರೆಕ್ಟಾಗಿರಬೇಕು. ಅಂದರೆ ಇನ್ನೂ ಟೇಸ್ಟಿ ಬರ್ತದೆ ಮುದ್ದೆ. ಇದನ್ನು ಮುದ್ದೆನ ತುಪ್ಪ, ಮುದ್ದೆ, ಬೆಲ್ಲ ಮತ್ತು ಬೇಳೆಯಲ್ಲೂ ತಿನ್ಬೋದು. ಅದೂ ಟೇಸ್ಟ್ ಇರುತ್ತದೆ. ಇದು ಮಟನ್ದಲ್ಲಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಭಾಳ ಬಿಸಿ ಇದೆ, ಕೈ ಸುಡುತ್ತಾ ಇದೆ. ಹಾಗೆ ನಮ್ಮ ಅಲ್ಲೇ ಒಬ್ಬಳು ಕೆಲಸದವ್ಳು ಬಂದಿದ್ಲು. ಅವಳ ಜೊತೆ ಮಾತಾಡ್ಕೋತಾ ಹೇಳ್ತಿದ್ದೆ, ಅವಳು ತಿಂದಿಲ್ಲಮ್ಮ ನಾನು ಅಂತ ಇದ್ಲು. ನಾನು ಮಾಡಿಕೊಡ್ತೀನಿ ತಿನ್ಬಾ ಅಂತ ಹೇಳಿ. ಸೊ ಅವಳಿಗೂ ಮಾಡಿದ ಮೇಲೆ ಫಸ್ಟ್ ಅವಳೇ ತಿಂದಿದ್ದು. ಚೆನ್ನಾಗಾಗಿದೆ ಅಮ್ಮ ಅಂದರು. ಸೊ ಇದೆ ಅಲ್ಲ ಖುಷಿ. ಈ ಥರ ಮಾಡಿದಾಗ ತಿಂದರೆ ಚೆನ್ನಾಗಿದೆ ಅಂದರೆ ಸಾಕು. ಈ ಥರ ನೀಟಾಗಿ ಮಾಡಿಕೊಂಡು ನೀಟಾಗಿ ತೆಗೆದು ಒಂದು ಸ್ವಲ್ಪ 5 ನಿಮಿಷ ಮತ್ತೆ ಮುಚ್ಚಿಡಬೇಕು. ಇದರಿಂದ ಏನಾಗುತ್ತೆ, ಸ್ವಲ್ಪ ದಮ್ಮಿ ಕಟ್ಟಿದಂಗೆ ಆಗಿ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಇನ್ನೂ ನೀಟಾಗಿ ಕುದ್ಕೋತದೆ. ಸೊ ಮೆತ್ತಗೆ ಎಲ್ಲನೂ ಹಿಟ್ಟಿನಂಶ ಹೋಗಿಬಿಡ್ತದೆ. ಸೊ ಒಂದು 5 ನಿಮಿಷ ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ. ಸೊ ನಾನೇನು ಡೇ 6ಅಲ್ಲಿ ಏನಂತಂದರೆ, ಮಾರ್ನಿಂಗು ನಾನು ದೋಸೆ ತಿಂದಿದ್ದೀನಿ, ಮಧ್ಯಾಹ್ನ ಮುದ್ದೆ ಚಿಕನ್ ತಿಂದಿದ್ದೀನಿ. ಓಕೆ. ನೈಟಿಗೆ ಇದು ಜಾಸ್ತಿ ಆಯಿತು ಅಂತೇಳಿ ಓನ್ಲಿ ಇದು ನಾನು ಬೀಟ್ರೂಟ್ ಜ್ಯೂಸ್ ಕುಡ್ದಿದ್ದೀನಿ ಅಷ್ಟೇ. ಸೊ ಮುದ್ದೆ ಕಟ್ಕೊಳ್ಳೋಕ್ಕೆ ಒಂದು ಪ್ಲೇಟಲ್ಲಿ ಅದು ಹಾಕ್ಕೊಂಡು ಸ್ವಲ್ಪ ಕೈಗೆ ಪ್ಲೇಟಿಗೆ ತುಪ್ಪ ಹಚ್ಕೋಬೇಕು. ಸ್ವಲ್ಪ ಕೈ ನೀರು ಜಾಸ್ತಿ ಹಾಕ್ಕೋಬೇಕು. ಬಿಸಿ ಇದೆ ನೋಡಿ. ಆ ಥರ ಮಾಡಿಕೊಂಡು ಟರ್ನ್ ರೊಟೇಟ್ ಮಾಡೋದು. ಸೊ ನೋಡಿ, ಈ ಥರ ರೊಟೇಟ್ ಮಾಡಿದರೆ ಆಯಿತು. ಕೈ ಸುಡುತ್ತಾ ಇದೆ, ಆ ಥರನೇ ಮಾಡ್ತಾಯಿದ್ದೀನಿ ನೋಡಿ. ರೌಂಡ್ ಸೊ ನೋಡಿ, ಮಂಡ್ಯದವರೆಲ್ಲ ಅಷ್ಟೇ ಮುದ್ದೆ ತಿನ್ನೋದು, ನಾವು ಮುದ್ದೆ ತಿಂತೀವಿ ನೋಡಿ. ಮುದ್ದೆ ಮಟನ್ ಸಾಂಬಾರು ಮಾಡಿದೆ. ಫುಲ್ ಖುಷಿಯಾಗಿಬಿಡ್ತು ನನಗಂತೂ. ನೋಡಿದರೆ ತಿನ್ಬೇಕು ಅನಿಸುತ್ತೆ ಅಲ್ವಾ.